ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂತಹ ರೆಸಿಪಿ ಈ ಬೇಸಿಗೆ ಟೈಮ್ ಒಳಗೆ ಮಾಡುವಂತಹ ಮಜ್ಜಿಗೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಉತ್ತರ ಕರ್ನಾಟಕದ ಸ್ಪೆಷಲ್ ತೋರ್ಸಾಕತ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ. ನಮ್ಮ ಕಡೆ ನಾವು ಹೆಂಗೆ ಮಾಡ್ತೀವಿ ನೋಡ್ರಿ, ಅದೇ ರೀತಿನ ನಿಮಗೂ ಕೂಡ ಮಾಡಿ ತೋರ್ಸಾಕತ್ತೀನಿ. ಈಸಿಯಾಗಿ ಸಿಂಪಲ್ ಆಗಿ ಹಾಗೆ ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತಿ. ಅಷ್ಟೊಂದು ರುಚಿಯಾದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು 5 ನಾನು ಹಸಿರು ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಸಣ್ಣದೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಮಜ್ಜಿಗೆನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಇವಾಗ ನೋಡ್ತಾ ಇದ್ದೀರಲ್ಲ, ಒಂದು ಮೆಣಸಿಕಾಯಿ ಹಾಕಿದ ನಂತರ ನಾನು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಒಂದು 3 ರಿಂದ 4 ಬೆಳ್ಳುಳ್ಳಿನ ಹಾಕ್ಕೊಂಡು ಸಿಪ್ಪೆ ತೆಗೆದು ಹಾಕ್ಕೊಳಕತ್ತೀನಿ. ಸಿಪ್ಪೆ ಸಮೇತ ಕೂಡ ಹಾಕೋಬೋದು. ಇದನ್ನು ಒಬ್ರು ಏನು ಮಾಡ್ತಾರ್ರಿ ಅಂತಂದರೆ, ಬೆಳ್ಳುಳ್ಳಿನ ಹಾಗೆ ಜಜ್ಜಿಕೊಂಡು ಒಗ್ಗರಣೆ ಮಾಡ್ತೀವಲ್ರಿ ಅವಾಗ ಹಾಕ್ಕೋತಾರ. ನಾನು ಈ ಮಸಾಲೆ ಥರ ರುಬ್ಕೋಬೇಕು ಅಂಥೇಳಿ, ಒಬ್ಬರು ಅದನ್ನು ಬಾಯಲ್ಲೇ ತಿಂತೋರೋದಿಲ್ಲ. ಸೊ ಅದಕ್ಕಂಥೇಳಿ ಈ ರೀತಿ ನಾವು ಮಸಾಲೆ ಒಳಗೆ ಹಾಕ್ಕೊಂಡು ರುಬ್ಕೊಂಡು ಬಿಟ್ವಿ ಅಂತಂದ್ರೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಬೆಳ್ಳುಳ್ಳಿ ತಿಂತಾ ಇರೋದಿಲ್ಲ ಒಬ್ಬೊಬ್ಬರು. ಅದಕ್ಕೋಸ್ಕರ ಈ ರೀತಿ ನಾನು ಹಾಕ್ಕೊಂಡು ರುಬ್ಕೊಂಡು ಆಮೇಲೆ ಹಾಕಿ ಮಾಡ್ತೀನಿ. ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ನೋಡ್ತಾ ಇದ್ರಲ್ಲ, ಈ ರೀತಿ ತರ್ತರಿಯಾಗಿ ಸ್ವಲ್ಪ ರುಬ್ಕೊಂಡು ಬಂದ್ವಿ ಅಂತಂದ್ರೆ ಚೆನ್ನಾಗಿರ್ತೈತಿ. ಇದಕ್ಕೆ ನೀರೇನು ಹಾಕೋದಕ್ಕೆ ಹೋಗ್ಬೇಡ್ರಿ, ಹಾಗೇ ರುಬ್ಕೊಂಡು ಬನ್ನಿ. ಇವಾಗ ನೋಡ್ತಾ ಇದ್ರಲ್ಲ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀರಿ ನಾನು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಅಗಲವಾಗಿರುವಂತಹ ಕಡಾಯಿನ ಬಿಸಿಗಿಟ್ಕೊಂಡು ಅದಕ್ಕೆ ನಾನು ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ಮಜ್ಜಿಗೆ ಆದಷ್ಟು ಹುಳಿ ಇರಬಾರ್ದ್ರಿ ಅಂಥ ಮಜ್ಜಿಗೆನ ತೊಗೊಳ್ರಿ. ಫ್ರೆಶ್ ಆಗಿರುವಂತಹ ಮೊಸರನ್ನ ತೊಗೊಂಡು ಮಜ್ಜಿಗೆ ಕೂಡ ಮಾಡ್ಕೋಬೋದು ನೀವು. ಮಿಕ್ಸಿನಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಹ್ಯಾಂಡ್ ವಿಸ್ಕರ್ ಇರುತ್ತಲ್ಲ ಅದ್ರ ಜೊತೆಗೆ ಅದರಲ್ಲಿನೂ ಕೂಡ ನೀವು ಮಾಡ್ಕೋಬೋದು. ನಾನು ಮಿಕ್ಸಿಲಿ ಹಾಕ್ಕೊಂಡು ಮಾಡಿ ಇಟ್ಕೊಂಡಿದ್ದೆ ಮಜ್ಜಿಗೆನ ಆಲ್ರೆಡಿ. ಹುಳಿ ಇರುವಂತಹ ಮಜ್ಜಿಗೆನ ತೊಗೊಳೋದಕ್ಕೆ ಹೋಗಬೇಡಿ. ಇವಾಗ ನೋಡ್ತಾ ಇದ್ದಲ್ಲ, ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಸಿಡಿದ ನಂತರ ನಾನು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ರಿ ಆ ಖಾರನ ಇದಕ್ಕೆ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಇದು ಹಾಕಿದ ನಂತರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಖಾರದ ಅರಿಶಿಣದ ಪುಡಿ ಹಾಕ್ಕೊಳಕತ್ತೇನೆ ರೀ. ಈ ಹಸಿ ಖಾರ ಹಾಕ್ಕೊಂಡಿದ್ದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದಲ್ವ ನೀವು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ನಾವು ಮಜ್ಜಿಗೆನ ಹಾಕೋಬೇಕಾಗುತ್ತೆ ನೋಡ್ರಿ. ನೀವು ಕರಿಬೇವಿನ ಸೊಪ್ಪನ್ನು ಕೂಡ ಮೇಲ್ಗಡೆ ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ, ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಳ್ಳಿ. ಇವಾಗ ನೋಡ್ರಿ, ಮಾಡಿಟ್ಟಿರುವಂತಹ ಮಜ್ಜಿಗೆನ ಹಾಕ್ಕೊಂಡಿದ್ದಾದ ನಂತರ 1-2 ನಿಮಿಷ ಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡಿ. ಈ ಮಜ್ಜಿಗೆನ ಕುದಿಸೋಕೆ ಹೋಗಬೇಡಿ, ಹಾಗೆ ಮಾಡ್ಕೊಳ್ಳಿ. ಇವಾಗ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಈ ಮಜ್ಜಿಗೆಗೆ ಮೇನ್ ಆಗಿರುವಂತಹ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದ್ರೆ ಕಡಲೆ ಹಿಟ್ಟು ನೋಡ್ರಿ. ಕಡಲೆ ಹಿಟ್ಟು ಅಂದರೆ ಪುಟಾಣಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೇವಲ್ರಿ, ಆ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನಾನು. ಇವಾಗ ರುಚಿಗೆ ಸ್ವಲ್ಪ ಬೆಲ್ಲ ಇರಲಿ ಅಂಥೇಳಿ, ಹುಳಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಬೆಲ್ಲನೂ ಕೂಡ ಹಾಕ್ಕೊಳ್ಳಾಕತ್ತೀನಿ. ಟೇಸ್ಟ್ ವೈಸ್ ಚೆನ್ನಾಗಿರ್ತೈತೆ ಅಂಥೇಳಿ. ಇವಾಗ ನೋಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ಮಜ್ಜಿಗೆನ ತೊಗೊಂಡು ನಾನು ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮತ್ತೆ ಹಾಕ್ಕೊಳಕತ್ತೀನಿ. ಇದನ್ನು ಕುದಿಸೋದಕ್ಕೆ ಹೋಗಬೇಡಿ, ಸಾಕು. ಇದ್ರ ಬಿಸಿಗೆನೇ ಇದು ಚೆನ್ನಾಗಾಗುತ್ತೆ, ಬೆಲ್ಲ ಕೂಡ ಕರಗ್ಕೊಳ್ಳುತ್ತೆ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ರ ಮೇಲ್ಗಡೆ ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಮಿಕ್ಸಿ ಮಾಡುವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ವಲ್ಲ. ಇವಾಗ ನೋಡ್ತಾ ಇದ್ರಲ್ಲ, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಹಿಟ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ನಾನು ಹೇಳಿದ್ದು. ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನ ಹಾಕೊಳ್ಳೋದ್ರಿಂದ ಮಜ್ಜಿಗೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರ್ತೈತಿ. ಅದಕ್ಕೋಸ್ಕರ ಇದು ಇತ್ತು ಅಂತಂದರೆ ಕಂಪ್ಲೀಟಾಗಿ ಇದನ್ನು 1.5 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳೇಬೇಕು. ನಾನು 3 ರಿಂದ 4 ಜನಕ್ಕಾಗುವಷ್ಟು ಮಾಡಿದ್ದೆ. ಸೊ ಅದಕ್ಕಂಥೇಳಿ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದಿಬ್ಬರಿಗೆ ಮಾಡುವಷ್ಟಿತ್ತು ಅಂತಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ. ನೋಡ್ತಾ ಇದ್ರಲ್ಲ, ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಾಗೈತಿ. ಬಿಸಿ ಅನ್ನಕ್ಕೆ ಆಗಿರ್ಬೋದು, ತಣ್ಣಗಿರೋ ಅನ್ನಕ್ಕಾಗಿರ್ಬೋದು, ತುಂಬಾ ಚೆನ್ನಾಗಿರುವಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.